ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ವಿನೋದ ವೈಎಂ ವ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಕಡೆಯದಾಗಿ ಕೇಳ್ತಾ ಇದ್ದೀನಿ, ಹೇಳಿ ಸರ್, ನೀವು ಅವನ ಮೇಲೆ ಕ್ರಮ ತಗೊಂಡ್ರೆ ಸರಿ, ಅದು ಬಿಟ್ಟು ಮಿನಿಸ್ಟ್ರ್ ಮಗ ಅಂತ ಸುಮ್ಕೆ ಆಗಿಬಿಟ್ರೆ ನಾನು SP ಆಫೀಸು, ಮಹಿಳಾ ಸಂಘ, ನ್ಯೂಸ್ ಚಾನಲ್ ಅಂತ ಹೋಗ್ಬೇಕಾಗ್ತದೆ. ಆಮೇಲೆ ಗೊತ್ತಲ್ಲ ಏನಾಗ್ತದೆ ಅಂತ ಸಾವಿತ್ರಿ ಹೇಳ್ತಾಳೆ. ಮೇಡಮ್, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮ ಕಂಪ್ಲೇಂಟ್ ವಿಷಯವಾಗಿ ಏನು ಮಾತಾಡಬೇಕು ಅಂತ ಇವಾಗ ತಾನೇ ಮಾತಾಡ್ಕೊಬಂದಿದ್ದೀನಿ. ಆ ಪ್ರಕಾರನೇ ಕ್ರಮ ತಗೊಳ್ಳೋಣ ಅಂತಾರೆ ಇನ್ಸ್ಪೆಕ್ಟ್ರು. ಯಾಕೋ ಇವ್ರು ವರ್ಷೆ ನೋಡ್ತಿದ್ರೆ ನಮಗೆ ನ್ಯಾಯ ಸಿಗಂಗೆ ಕಾಣ್ತಾ ಇಲ್ವಾ ಅಲ್ಲ ವಿನಂತಿ? ನಾವೆಲ್ಲಿ ಮಾತಾಡಬೇಕೋ ಅಲ್ಲೇ ಮಾತಾಡೋಣ ಅಂತಾಳೆ ಸಾವಿತ್ರಿ. ಮೇಡಮ್, ಸ್ವಲ್ಪ ನಾನು ಹೇಳೋದನ್ನ ಕೇಳ್ರಿ ಅಂತಾರೆ ಇನ್ಸ್ಪೆಕ್ಟ್ರು. ಕೇಳೋದು ಇಲ್ಲ, ಹೇಳೋದು ಇಲ್ಲ. ಬಾರೆ ನೀನು ಅಂತ ಸಾವಿತ್ರಿ ವಿನಂತಿ ಎದ್ದು ನಿಂತ್ಕೊತಾರೆ. ಅಲ್ಲಿಗೆ ಗೋವಿಂದೇಗೌಡರು ಮತ್ತು ಅವ್ರ ಚಿಕ್ಕಪ್ಪ ಬರ್ತಾರೆ. ನಾವು ನಿಮಗೆ ದೂರು ಕೊಟ್ಟು ನ್ಯಾಯ ಕೇಳಿದ್ರೆ ನೀವು ಅವ್ರ ವಿಷಯ ಹೇಳಿ ಅವ್ರನ್ನೇ ಕರ್ಕೊಬಂದಿದ್ದೀರಾ? ಇದು ನೀವು ಮಾಡೋ ತನಿಖೆನಾ? ಇಲ್ಲ ನಮ್ಮ ಬಾಯಿ ಮುಚ್ಚಕ್ಕೆ ಮಾಡ್ತಾ ಇರೋ ಸಂಚ ಅಂತಾಳೆ ಸಾವಿತ್ರಿ. ಮನೆ ಬೆಂಕಿ ಮನೆಗೆ ಆರಬೇಕು, ಗಾಳಿಗೆ ಬಿಟ್ಟರೆ ಇಡೀ ಮನೆನೇ ಸುಟ್ಟೋಗ್ತೈತೆ ಅನ್ನೋದು ಜ್ಞಾನ ಇಲ್ಲ ನಿನಗೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಗಿಣಿಗೆ ಹೇಳ್ದಂಗೆ ಅಷ್ಟು ಬುದ್ಧಿ ಹೇಳಿದ್ದೀನಿ, ಆದರೂ ನೀನು ಇಂಥ ಕೆಲಸನ ಮಾಡೋದು ಅಂತ ಗೋವಿಂದೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಸಮಾಧಾನ ಮಾಡಿ ಬುದ್ಧಿ ಏನೋ ಹೇಳ್ದೆ, ಆದರೆ ನನ್ನ ಕಣ್ಣೀರಿಗೆ ಉತ್ತರ ಕೊಡಿಸ್ದ ಚಿಕ್ಕಪ್ಪ. ಅಲ್ಲ ಅಣ್ಣ, ಇವಾಗ ಓಡ್ ಬಂದಿದೆಯಲ್ಲ ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ, ಹಂಗಲ್ಲ ಹಿಂಗೆ ಮಾಡೋಣ ಅಂತ ಒಂದು ಮಾತಾದರೂ ಹೇಳ್ದೀಯಾ ಅಂತ ಸಾವಿತ್ರಿ ಕೇಳ್ತಿರ್ತಾಳೆ. ಇತ್ತ ಮೋಹನ, ಅಲ್ಲ ರೀ ನಮ್ಮ ಸಾವಿತ್ರಿ ಯಾಕಿಂತ ಕೆಟ್ಟ ಬುದ್ಧಿ ಕಲ್ತು ಅಂತೀನಿ ಅಂತ ಹೇಳ್ತಿರ್ತಾಳೆ. ಇತ್ತ ಮಗಳು ಬಾಳು ಕೆಟ್ಟು ನಿಂತದೆ ಅಂತ ಅಂದಮೇಕೆ ಇನ್ನೇನು ಮಾಡಬೇಕಾಗಿತ್ತು? ನನ್ನ ಮಗಳ ಮುಂದಿನ ಭವಿಷ್ಯದ ಬಗ್ಗೆ ನೀವೆಲ್ಲ ನಿರ್ಧಾರ ಮಾಡಿದರೆ ಇವತ್ತಿಲ್ಲಿ ಗಂಟ ಬರ್ತಿದ್ನೆ ಅಂತಾಳೆ ಸಾವಿತ್ರಿ. ಎಲ್ಲ ನಾಟಕ ಅಂತ ಗೊತ್ತಾದ ಮ್ಯಾಕೆ ತೀರ್ಪು ಕೊಡೋ ಅಗತ್ಯ ಏನಿರಲಿಲ್ಲ. ಪರದೆ ಎಳೆದು ಅವಳ ನಾಟಕಕ್ಕೆ ಅಂತ್ಯ ಆಡಿದ್ದಿದ್ರೆ ಸಾಕಾಗ್ತಾ ಇತ್ತು ಅಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇತ್ತ ಸಾವಿತ್ರಿ, ಈ ಮಾತಿಗೆಯ ನಾನು ಇಲ್ಲಿ ಗಂಟ ಬಂದು ನಿಂತಿರೋದು ಅಂತ ಹೇಳ್ತಾಳೆ. ಇತ್ತ ಶಿವರಾಮೇಗೌಡರು, ಅಲ್ಲಿಗೆ ಅಲ್ಲ, ಇನ್ನೆಲ್ಲಿಗೆ ಹೋದ್ರೂ ಸುಳ್ಳು ಸತ್ಯ ಆಗೋಕ್ಕಿಲ್ಲ ಅಂತಾರೆ ಶಿವರಾಮೇಗೌಡರು. ಭಾವ, ಅವರು ಹೆಜ್ಜೆ ಮೋಸದ ದಾರಿನೇ ಇರ್ಬೋದು, ಆದರೆ ಕಾನೂನು ಅವಳು ಬೆನ್ನಿಗೆ ನಿಂತರೆ ಮರ್ಯಾದೆ ಹೋಗೋದು ನಮ್ಮನೆದೇ ಅಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಶಿವರಾಮೇಗೌಡ ಚಿಕ್ಕಪ್ಪ, ನಾವು ಅಷ್ಟೆಲ್ಲ ಬುದ್ಧಿ ಹೇಳಿದ್ರು ಇಲ್ಲಿ ಗಂಟ ನಿರ್ಧಾರ ಮಾಡಿ ಬಂದಿದೀಯಾ, ಇದು ಸರಿನಾ ಸಾವಿತ್ರಿ? ಇದರಿಂದ ಏನಾಗ್ತೈತೆ ಅಂತ ಗೊತ್ತಿದೆಯಾ ನಿನಗೆ ಅಂತಾರೆ. ಹಿರಿಯರಾಗಿ ನೀವು ನಿಮ್ಮ ಕರ್ತವ್ಯನ ಮಾಡಿದ್ದಿದ್ರೆ ಮನೆ ಮಗಳಾಗಿ ನಾನು ಗೌರವದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತಾಳೆ ಸಾವಿತ್ರಿ. ಖಂಡಿತ ಅವಳು ಯಾರ ಮಾತಿಗೂ ಬಗ್ಗೋಳಲ್ಲ ರೀ. ಅವಳಿಗೆ ಮನೆ ಮರ್ಯಾದೆ, ಗೌರವ ಇದ್ಯಾವುದೂ ಮುಖ್ಯ ಅಲ್ಲ, ಅವಳಿಗೆ ಅವಳ ಸ್ವಾರ್ಥನೇ ಮುಖ್ಯ ಅಂತ ಮೋಹನ ಹೇಳ್ತಿರ್ತಾಳೆ. ನನ್ನನ್ನು ಸ್ವಾರ್ಥಿ ಅನ್ಕೊಳ್ಳಿ, ಕೆಟ್ಟೋಳು ಅನ್ಕೊಳ್ಳಿ, ಅದರಿಂದ ನನಗೇನು ಚಿಂತೆ ಇಲ್ಲ, ಆದರೆ ಒಂದು ನಿರ್ಧಾರ ಮಾಡಾಗದೆ, ನನ್ನ ಮಗಳಿಗೆ ನೀವು ನ್ಯಾಯ ಕೊಡದೆ ಹೋದ್ರೆ ಇದನ್ನು ಕೋರ್ಟಲ್ಲೇ ಬಗೆಹರಿಸ್ಕೊತೀನಿ ಅಂತಾಳೆ ಸಾವಿತ್ರಿ. ಸಾವಿತ್ರಿ, ನಿನ್ಗೇನಾದರೂ ತಲೆಗಿಲೆ ಕೆಟ್ಟಿದ್ದತೆ? ಅಲ್ಲ, ಯಾಕೆ ಹಿಂಗೆ ಹುಚ್ಚಿಚ್ಚಾಗಾಡಿ ಆ ಮಗಿನ ಮಾನನೂ ಹರಾಜಾಗ್ತಾ ಇದೆಯಾ ಅಂತ ಗೋವಿಂದೇಗೌಡರು ಹೇಳ್ತಾರೆ. ನೀವು ನಿಮ್ಮ ಆಟನೇ ಮುಂದುವರಿಸಿದ್ರೆ ನಾನು ನನ್ನ ಮಗಳಿಗೆ ಅನ್ಯಾಯ ಮಾಡಿದವನಿಗೆ ತಕ್ಕ ಶಿಕ್ಷೆ ಅನುಭವಿಸಂಗೆ ಮಾಡಗಂಟ ಬಿಡೋಕ್ಕಿಲ್ಲ ಅಂತಾಳೆ ಸಾವಿತ್ರಿ. ಹೌದು ರೀ, ಅವಳಿಗಿವಾಗ ಅವಳ ಆಟನೇ ಮುಖ್ಯ ಆಗಿರ್ತೈತೆ ಅಂತಾಳೆ ಮೋಹನ. ಒಂದು ವೇಳೆ ಅವಳು ತಪ್ಪುದಾರಿಲ್ಲೇ ಹೋದ್ರೆ ಅವಳು ಪಶ್ಚಾತ್ತಾಪ ಪಡ್ಬೇಕಾಗ್ತದೆ ಮೋಹನ ಅಂತಾರೆ ಶಿವರಾಮೇಗೌಡರು. ಏನೇ ಕಷ್ಟ ಬಂದರೂ ನಾನು ಸ್ವೀಕರಿಸ್ತೀನಿ, ಎದುರಿಸ್ತೀನಿ, ಆದರೆ ನನ್ನ ಮಗಳ ಕಣ್ಣೀರಿಗೆ ಉತ್ತರ ಸಿಗೋಗಂಟ ನಾನು ಸುಮ್ಮನೆ ಇರೋಕ್ಕಿಲ್ಲ ಅಂತಾಳೆ ಸಾವಿತ್ರಿ. ಸಾವಿತ್ರಿ, ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೊಸಿ ಅರ್ಥ ಮಾಡ್ಕೊ, ಸುಮ್ಕೆ ಕೈಯಾಗ ಹೋಗೋದ್ರಕ್ಕೆ ಕೊಡ್ಲಿ ತಗೊಳೋದು ಸರಿಯಲ್ಲ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಸಾವಿತ್ರಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಸುಮ್ಕೆ ಆಗ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ ರೀ ಅಂತ ಮೋಹನ ಹೇಳ್ತಾಳೆ. ಇತ್ತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾ ಇರೋದು ನಿನಗೆಯ, ಈ ವಿಷಯನ ಇಲ್ಲಿಗೆ ಬಿಟ್ಟು ಮನೆಗೆ ನಡಿ ಅಂತಾರೆ. ನಾವು ಒಟ್ಟಿಗೆ ಬರಬೇಕು ಅಂದರೆ ನಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಕೊಡಿ, ಇಲ್ಲ ಬಿಟ್ಬಿಡಿ, ನಮ್ಮ ಮನೆ ಬರ ಏನಾದರೂ ಮಾಡ್ಕೊತೀವಿ ಅಂತಾಳೆ ಸಾವಿತ್ರಿ. ಸಾವಿತ್ರಿ, ಹೆಣ್ಣಿಗೆ ಈ ಪಾರ್ಟಿ ಆಟ ಇರಬಾರ್ದು ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಹಂಗೆ ನೀವು ಈ ಮನೆ ಹೆಣ್ಮಗಳನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅಂತಾಳೆ ಸಾವಿತ್ರಿ. ಇತ್ತ ಶಿವರಾಮೇಗೌಡರು, ಹಂಗೇನಾದರೂ ನಾನು ನಿರ್ಲಕ್ಷ್ಯ ಮಾಡಿದ್ದಿದ್ರೆ ಅವಳು ಬೀದಿಲಿ ಬಿದ್ದಿರಬೇಕಾಗಿತ್ತು, ಆ ಕೃತಜ್ಞತೆ ಹೊಸಿನಾದರೂ ಇರಬೇಕಾಗಿತ್ತು ಅಂತಾರೆ. ಇತ್ತ ಅದಿರೋದಕ್ಕೆ ಅಣ್ಣ ಇಲ್ಲಿ ಗಂಟ ತಾಳ್ಮೆಯಿಂದ ಇದ್ದಿದ್ದು, ಆದರೆ ನೀವೆಲ್ಲರೂ ಆಗಿರೋ ಅನ್ಯಾಯಕ್ಕೆ ಬೆಂಕಿ ಹಚ್ಚಿದ್ರೆ ಅದು ಬೂದಿ ಆಗೋ ಗಂಟ ಬಿಡೋಕ್ಕಾಗತ್ತೈತೆ ಅಂತ ಸಾವಿತ್ರಿ ಹೇಳ್ತಾಳೆ. ಇತ್ತ ಶಿವರಾಮೇಗೌಡರು, ಅದಕ್ಕೆ ಅಲ್ವಾ ಅವಳನ್ನ ಅಟ್ಟಿಗೆ ಕರ್ಕೊಬಾ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಇತ್ತ ಸಾವಿತ್ರಿ, ಹಂಗಾರೆ ಇವಾಗ ನಾವೇನು ಮಾಡಬೇಕು ಅಂತ ಹೇಳಿ ಅಂತ ಹೇಳ್ತಾಳೆ. ಸುಮ್ಕೆ ಇವಾಗ ಚಿಕ್ಕಪ್ಪನ ಅಟ್ಟಿಗೆ ನಡೀರಿ, ಅಣ್ಣ ನಾಳೆ ಅಟ್ಟಿಗೆ ಬರೋಕೆ ಹೇಳವನೆ
ಏನೇ ಇದ್ರೂ ಅಲ್ಲೇ ಕೂತ್ ಮಾತಾಡವ ಅಂತಾರೆ ಗೋವಿಂದೇಗೌಡರು. ಅವ್ರು ಒಪ್ಕೊಂಡು ಬರಲಿ, ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಓಹೋ, ಭದ್ರ ಸರಿಯಾಗಿ ಲಾಕ್ ಆಗವನೆ, ಜೈಲ್ ಸೇರೋದು ಗ್ಯಾರಂಟಿ. ಇದೇ ಚಿಂತೆನಾಗೆ ಮೆರೀತಿದ್ದಪ್ಪ ಮರ್ಯಾದೆ ಕಳ್ಕೊಂಡು ಮೂಲೆ ಸೇರ್ತಾನೆ ಅಂತ ಸುಭಾಷ ಮನಸ್ಸಲ್ಲೇ ಅನ್ಕೊಂತಿರ್ತಾನೆ. ನೋಡವ್ವ, ಒಂದು ಹೆಣ್ಣು ಯಾವತ್ತಿದ್ರೂ ತವ್ರ ಮನೆಗೆ ಒಳ್ಳೇದು ಬಯಸ್ಬೇಕೇ ಹೊರತುವಾಗಿ ಕೆಡ್ಕನ್ನ ಬಯಸ್ಬಾರ್ದು. ವಸಿ ನಮ್ಮ ಮಾತುಗೂ ಬೆಲೆ ಕೊಡು ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಸರಿ ಚಿಕ್ಕಪ್ಪ, ಏನೋ ದೊಡ್ಡವರು ಇಲ್ಲಿ ಗಂಟ ಬಂದು ಕೇಳ್ಕೊತಾ ಇದ್ದೀರಂತ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ. ಆದರೆ ಭದ್ರ ನಮ್ಮ ಮಗಳಿಗೆ ತಾಳಿ ಕಟ್ಟೋದು ಬಿಟ್ಟು ಬೇರೆ ಏನೇ ತೀರ್ಮಾನ ಮಾಡಿದ್ರೆ ನಾನು ಮುಂದುವರಿಯೋಳೆ ಅಂತ ಹೇಳಿ ಸಾವಿತ್ರಿ ಇಲ್ಲೇ ಬಾರೆ ಅಂತ ವಿನಂತಿನ ಕರ್ಕೊಂಡು ಹೋಗ್ತಾಳೆ. ದಯವಿಟ್ಟು ಕ್ಷಮಿಸಿ ಸರ್, ಮನೆ ವಿಷಯ ಎಲ್ಲ ನಿಮ್ಗೆ ಮುಂದ್ಗೂಟೆ ಮಾತಾಡಬಾರ್ದಾಗಿತ್ತು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಪರವಾಗಿಲ್ಲ ಬಿಡಿ ಸರ್ ಅಂತಾರೆ ಇನ್ಸ್ಪೆಕ್ಟ್ರು. ಸರಿ ಸರ್, ನಾವಿನ್ನು ಬರ್ತೀವಿ ಅಂತ ಗೋವಿಂದೇಗೌಡರು ಅವ್ರ ಚಿಕ್ಕಪ್ಪ ಹೋಗ್ತಾರೆ ಅಲ್ಲಿಂದ. ಇತ್ತ ವಿದ್ಯಾ ಚಿಂತೆ ಮಾಡ್ತಿರ್ತಾಳೆ. ಪೊಲೀಸವ್ರು ಹೇಳಿದ್ದು ಮತ್ತು ಶಿವರಾಮೇಗೌಡರು ಹೇಳಿದ್ದು ನೆನೆಸ್ಕೊತಿರ್ತಾಳೆ ವಿದ್ಯಾ. ಅಲ್ಲಿಗೆ ಭದ್ರ ಬಂದು ವಿದ್ಯಾ ವಿದ್ಯಾ ಅಂತ ಕೂಗ್ತಿರ್ತಾನೆ. ಗೌಡ್ರೆ, ಇದೆಲ್ಲ ಸರಿ ಹೋಗ್ತದಲ್ವೇ ಅಂತಾಳೆ ವಿದ್ಯಾ. ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಅದ್ಯಾವ್ರ ಕೈ ಬಿಡಲ್ಲ ಅಂತ ನೀನೇ ಹೇಳಿ, ಈಗ ನೀನೇ ದಿಗ್ಲು ಬಿದ್ರೆ ಹೆಂಗಮ್ಮಿ ಅಂತ ಭದ್ರ ಹೇಳ್ತಾನೆ. ಹಾಗಂತ ನಂಬಿರೋದೇನೋ ದಿಟ ಗೌಡ್ರೆ, ಆದರೆ ಕೆಲವನ್ಕಿತ ಅದ್ಯಾವ್ರು ಒಳ್ಳೆಯವ್ರಿಗೆ ಅಲ್ವಾ ಪರೀಕ್ಷೆ ಮಾಡೋದು ಅಂತ ವಿದ್ಯಾ ಹೇಳ್ತಾಳೆ. ಆದ್ರೂ ಕೊನೆಗೆ ಗೆಲ್ಲೋದು ಒಳ್ಳೆಯದೇ ಅಲ್ವೇ ನಮ್ಮಿ. ನೋಡು, ಸತ್ಯ ನ್ಯಾಯ ನಮ್ಮ ಕಡೆಗೆ ಇರಬೇಕಾದ್ರೆ ಯಾರಿಂದನೂ ಏನೂ ಮಾಡೋಕ್ಕಾಗಕ್ಕಿಲ್ಲ ಅಂತಾನೆ ಭದ್ರ. ಗೌಡ್ರೆ, ನ್ಯಾಯಕ್ಕೆ ಕಣ್ಣಿಲ್ಲ, ಸತ್ಯಕ್ಕೆ ಕಾಲಿಲ್ಲ, ಆದರೆ ಅನ್ಯಾಯಕ್ಕೆ ಸತ್ಯಕ್ಕೆ ಅದೆರಡೂ ಅದೇ. ನ್ಯಾಯ ಸತ್ಯ ಆಚೆ ಬರೋ ಹೊತ್ತಿಗೆ ಅನ್ಯಾಯ ಅಸತ್ಯ ಅನ್ನೋದು ರೆಕ್ಕೆ ಕಟ್ಕೊಂಡು ಊರೆಲ್ಲ ಸುತ್ತಾಡ್ಕೊ ಬರ್ತೈತೆ ಅನ್ನೋದೇ ನನಗೆ ಭಯ ಗೌಡ್ರೆ ಅಂತಾಳೆ ವಿದ್ಯಾ. ನೋಡಮ್ಮಿ, ಸತ್ಯ ದೀಪ ಆದರೆ ಸುಳ್ಳು ಆ ಚಿಟ್ಟೆ ಇದ್ದಂಗೆ. ಆ ಚಿಟ್ಟೆ ದೀಪನೇ ನುಂಗ್ಬಿಡ್ತೀನಿ ಅಂತ ಭ್ರಮೆಯಲ್ಲಿ ಹತ್ರಕ್ಕೆ ಹೋದ್ರೆ ಸುಟ್ಟೋಗೋದು ಚಿಟ್ಟೆನೇ. ಕಾನೂನು ಹಂಗೆ ಬೆಂಕಿ ಇದ್ದಂಗೆ, ಅದ್ರ ಮುಂದ್ಗೂಟೆ ಯಾರಾಟನೂ ನಡೆಯೋಕ್ಕಿಲ್ಲ, ಸುಮ್ಕೆ ಇರೋ ಅಂತಾನೆ ಭದ್ರ. ಆದರೆ ಇವಾಗ ಅದೇ ಕಾನೂನು ಅವ್ರು ಹೇಳಿರೋ ಮಾತು ಸತ್ಯ ಅಂತ ನಂಬಿ ನಿಮ್ಮನ್ನೇನಾದರೂ ಅರೆಸ್ಟ್ ಮಾಡಿಬಿಟ್ರೆ ಏನು ಮಾಡೋದು ಗೌಡ್ರೆ ಅಂತಾಳೆ ವಿದ್ಯಾ. ನೋಡಮ್ಮಿ, ಬರೀ ಸುಳ್ಳೆ ಮಾಡ್ಕೊಂಡು ಜಯಿಸ್ತೀನಿ ಅಂತ ಹೊಂಟೋರು ಅವರು. ಸತ್ಯ ನಮ್ಮ ಕಡೆ ಕದೆ, ಯಾವುದೇ ಕಾರಣಕ್ಕೂ ಸತ್ಯ ಸೋಲೋಕ್ಕಿಲ್ಲ ಅಂತ ನಂಬಿಕೆ ನಿನಗಿರಲಿ. ಎಲ್ಲದಕ್ಕೂ ಅದ್ಯಾವ್ರೇ ದಾರಿ ತೋರಿಸ್ತಾನೆ, ನೀನು ನಿಶ್ಚಿಂತೆಯಿಂದ ಇರು ಅಂತ ಭದ್ರ ಹೇಳ್ತಾನೆ. ಇತ್ತ ಇತ್ತಿಂದ ಅತ್ತ ಓಡಾಡ್ತಿರ್ತಾಳೆ ಸಾವಿತ್ರಿ. ಅಲ್ಲಿಗೆ ವಿನಂತಿ ಬರ್ತಾಳೆ. ಇದ್ಯಾಕವ್ವ ಮಲ್ಕೊಳೋದು ಬಿಟ್ಬಿಟ್ಟು ಹಿಂಗೆ ಓಡಾಡ್ತಾ ಇದ್ದಿ? ಯಾಕೆ AC ಇಲ್ಲದೆ ನಿದ್ದೆ ಬರ್ತಾ ಇಲ್ವೇ ಅಂತ ಕೇಳ್ತಾಳೆ. ನೋಡೆ, ಮನಸ್ಸು ತಣ್ಣಗಾಗಕ್ಕೆ ಬೇಕಾಗಿರೋದು AC ಅಲ್ಲ, ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅನ್ನೋ ಛಲ. ಅದು ನಿನ್ಗಿದ್ದಿದ್ರೆ ನಾನು ಯಾಕೆಲ್ಲ ಇಷ್ಟೆಲ್ಲ ತಲೆ ಕೆಡ್ಸ್ಕೋಬೇಕಾಗಿತ್ತು ಅಂತಾಳೆ ಸಾವಿತ್ರಿ. ಅಲ್ಲ ಕಣವ್ವ, ನನಗೆ ಯಾಕವ್ವ ಹಿಂಗೆ ಬೈತಾ ಇದ್ದಿ ಅಂತಾಳೆ ವಿನಂತಿ. ಹಿಡ್ದು ಕೆಲಸ ಸಾಧಿಸ್ಬೇಕು ಅಂದರೆ ಊಟ ನಿದ್ದೆ ಎಲ್ಲ ಬಿಡಬೇಕು. ಅದು ಬಿಟ್ಟು ಗಂಟ್ಲು ತನಕ ತಿನ್ಬಿಟ್ಟು ಗಡತ್ತಾಗಿ ನಿದ್ರೆ ಮಾಡಿದ್ರೆ ಬೈದೆ ಇನ್ನೇನು ಮಾಡೋಣ ಅಂತಾಳೆ ಸಾವಿತ್ರಿ. ಅಲ್ಲ ಕಣವ್ವ, ಹಂಗನ್ಬಿಟ್ಟು ನಿದ್ದೆಗೆ ಕುತ್ಕೊಬಿಟ್ರೆ ಕನಸು ನೆನ್ಸಾಗ್ಬಿಟ್ಟೈತೆ ಅಂತಾಳೆ ವಿನಂತಿ. ಆಗೋ ರೀತಿ ನಾವು ಮಾಡ್ಬೇಕು ಕಣೆ. ಈಗ ನಿದ್ದೆಗೆಟ್ಟಿ ತಲೆ ಓಡಿಸಿ ತಲೆ ಹೋದ್ರೂ ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ ಅಂದರೆ ಮುಂದಕ್ಕೆ ನೀನು ರಾಣಿ ಹಂಗೆ ಕಾಲು ಚಾಚ್ಕೊಂಡು ನಿದ್ದೆ ಮಾಡೋಕ್ಕಾಗೋದು. ಇಲ್ಲ ಅಂದರೆ AC ಇಲ್ಲದೆ ಗಾಳಿ ಕುಡ್ಕೊಂಡು ಹಿಂಗೆ ಇನ್ನೊಬ್ಬರ ಕಾಲು ಕೆಳಗೆ ಬದುಕಬೇಕಾಗ್ತದೆ ಅಂತಾಳೆ ಸಾವಿತ್ರಿ. ಇಟ್ಟೆಲ್ಲ ಆದ್ಮ್ಯಾಕು ಭದ್ರ ಮಾಮನ ಕುಟೆ ನಾನು ಮದುವೆ ಆಗ್ತೈತೇನವ್ವ ಅಂತಾಳೆ ವಿನಂತಿ. ಆಯ್ತದೆ, ನಮ್ಮ ಅಣ್ಣನೇ ಮುಂದೆ ನಿಂತು ಈ ಮದುವೆ ಮಾಡಿಸ್ತಾನೆ. ನಾವು ಟೇಷನ್ಗೆ ಹೋದವಾಗ ಯಾವಾಗ ಚಿಕ್ಕಪ್ಪ ಚಿಕ್ಕಣ್ಣ ಓಡೋಡಿ ಬಂದ್ರೋ ಆಗಲೇ ನನ್ನ ನಂಬಿಕೆ ಹೆಚ್ಚಾಯ್ತು ಕಣೆ. ಈ ಮಠಕ್ಕೆ ಬಂದಮೇಲೆ ನಾವು ಯಾರಿಗೂ ಎದುರಾಕಿಲ್ಲ ಅನ್ನೋ ಭಯ ಅವ್ರಿಗೂ ಅದೇ. ಆ ಭಯನೇ ಬಂಡವಾಳ ಮಾಡಿಕೊಂಡು ನಾವು ನಮ್ಮ ಕಾರ್ಯ ಸಾಧಿಸ್ಕೋಬೇಕು ಅಂತಾಳೆ ಸಾವಿತ್ರಿ. ಅಲ್ಲ ಕಣವ್ವ, ಈ ರಾಜ್ಯಕ್ಕೆ ಮಂತ್ರಿ ಆಗಿರೋ ನಮ್ಮ ಮಾವ ಈಟ್ಗೆಲ್ಲ ಭಯ ಪಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಅಂತಾಳೆ ವಿನಂತಿ. ಲೇ, ಆ ಪದವಿನೇ ಕಣೆ ನನಗಿರೋ ದೊಡ್ಡ ಅಸ್ತ್ರ. ಈಗ ನಾನೇನಾದ್ರೂ ಈ ವಿಷಯನೇ ದೊಡ್ಡದು ಮಾಡಿ ನ್ಯೂಸ್ ಚಾನಲ್ಗೋ ಮಹಿಳಾ ಸಂಘಕ್ಕೋ ಹೋದ್ರೆ ಅಣ್ಣ ಅವನ ಅಧಿಕಾರನೇ ಕಳ್ಕೊಬೇಕಾಗ್ತದೆ. ಜೊತೆಗೆ ತನ್ನಿಂದಾಗಿ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದ್ಬಿಡ್ತೈತೆ ಅಂತ ಅಂಜಿಕೆ ಆಗ್ತದೆ. ಇದರಿಂದ ಭದ್ರ ಎಲ್ಲಿ ಜೈಲಿಗೆ ಹೋಗ್ಬೇಕಾಗ್ತದೋ, ಶಿಕ್ಷೆ ಅನುಭವಿಸ್ಬೇಕಾಗ್ತದೋ ಅಂತ ಹೆದರಿಕೆನೂ ಇರ್ತದೆ. ಒಟ್ನಲ್ಲಿ ನಮ್ಮ ಅಣ್ಣನಿಗೆ ಮನೆ ಮರ್ಯಾದೆ ತನ್ನ ಮಗನ ಜೀವನ ಮುಖ್ಯ ಆಗಿರೋದ್ರಿಂದ ನಮ್ಮ ದಾರಿನ ಇನ್ನೂ ಸುಲಭ ಮಾಡಿಕೊಡುತ್ತೆ ಅಂತಾಳೆ ಸಾವಿತ್ರಿ. ಹಂಗಾರೆ ನಾಳೆ 10 ತಾರೀಕಾಗೋ ಪಂಚಾಯಿತಿ ನಮ್ಮ ಕಡೆನೇ ಆಗ್ತೈತೆ ಅಂತ ಹೇಳ್ತಾ ಇದ್ದೀಯಾ ಅಂತಾಳೆ ಸಾವಿತ್ರಿ. ಬರೀ ಹೇಳೋದಲ್ಲ, ನಮ್ಮ ಪರವಾಗಿ ಹಂಗಂಗೆ ಮಾಡೇ ಮಾಡ್ತೀನಿ ಅಂತಾಳೆ ಸಾವಿತ್ರಿ. ಇತ್ತ ಬೆಳಗ್ಗೆ ಶಿವರಾಮೇಗೌಡರು ಹಾಲಲ್ಲಿ ಎಲ್ರೂ ಇರ್ತಾರೆ. ಗೋವಿಂದ ಇನ್ನೂ ಎಷ್ಟೊತ್ಲಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಗೋವಿಂದೇಗೌಡರು ಫೋನ್ ಮಾಡೋದಕ್ಕಂತ ಹೋಗ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡರು ಚಿಕ್ಕಪ್ಪ ಬರ್ತಾರೆ ಅಲ್ಲಿಗೆ. ಸಾವಿತ್ರಿ ಮತ್ತು ವಿನಂತಿ ಎಲ್ಲ. ಕೋಟ್ಲೆ 2 ಚೇರ್ ತತ್ತಾರಲ್ಲ ಅಂತಾಳೆ ಸಾವಿತ್ರಿ. ಅವ್ವ, ಇದೆಲ್ಲ ಬೇಕೇ ಈಗ ಅಂತಾಳೆ ವಿನಂತಿ. ದೊಡ್ಡೋರ್ ಮುಂದೆ ಕೂತ್ರೆ ಅದು ದರ್ಪ ಅಲ್ಲ ಕಣೆ, ನ್ಯಾಯ ನಮ್ಮ ಕಡೆ ಇದೆ ಅಂತ ಸಂದೇಶ
ಅಂತ ಹೇಳಿ ಸಾವಿತ್ರಿ, ಏ ಕೋಟ್ಲೆ ಚೇರು ಕೂತ್ಕೊಳಕ್ಕೆ ಕಾಣಂತೆ, ಏನ್ ಮುಖ ನೋಡ್ತೀಯ, ಹೋಗ್ ತತಾರ್ಲಾ ಅಂತಾಳೆ ಸಾವಿತ್ರಿ. ಈಗ ತರದೆ ಹೋದ್ರೆ ಮೈನ್ ಸೋಫಾದಲ್ಲಿ ಜಾಗ ಐತಲ್ಲ, ಅಲ್ಲೇ ಕೂತ್ಕೊಂಡ್ಬೇಕಾಗ್ತೈತೆ ಅಂತಾಳೆ ಸಾವಿತ್ರಿ. ಕೋಟ್ಲೆ ಗೋವಿಂದೇಗೌಡ್ರು ಮುಖ ನೋಡ್ತಾನೆ. ಗೋವಿಂದೇಗೌಡ್ರು ಕಣ್ಣಲ್ಲೇ ಸನ್ನೆ ಮಾಡ್ತಾರೆ, ತಗೊಬಂದ್ಕೊಡು ಅಂತ. ಇತ್ತ ಸಾವಿತ್ರಿ ಚೇರ್ ತಗೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂತಾಳೆ. ಎಲ್ಲರೂ ಸಾವಿತ್ರಿನ ನೋಡಿ ಕೋಪ ಮಾಡ್ಕೊತಾರೆ. ಏನವ್ವ ಇದು, ಅತ್ತೆ ಸಿರಿ ನೋಡೋಕಾತ ಇಲ್ಲ ನನ್ನ ಕೈಯಲ್ಲಿ ಅಂತಾಳೆ ಚಿತ್ರ. ಅಹಂಕಾರಕ್ಕ ಒಂದ್ ಚೇರ್ ಸಿಕ್ಕಿದ್ರೆ ದುರಂಕಾರನೂ ತೋರಿಸ್ತದೆ, ಅಧಿಕಾರನೂ ತೋರಿಸ್ತದೆ. ಹಿಂಗೆ ಆದ್ರೆ ಕೊನೆಗೆ ಸಂಬಂಧನೂ ಕಳ್ಕೊಂತದೆ. ನೋಡ್ತಾ ಇರೋ ಅಂತಾಳೆ ಈಶ್ವರಿ. ಚಿತ್ರನು ಈಶ್ವರಿ ಈ ರೀತಿ ಮಾತಾಡ್ತಿರ್ತಾರೆ. ಸಾವಿತ್ರಿ, ಲೇ ನೀನ್ ಯಾಕೆ ನಿಂತಿದ್ಯಾ, ಕುತ್ಕೊಳ್ಳೆ ಅಂತಾಳೆ ವಿನಂತಿನ. ಲೇ ನನ್ನ ಮಗ ಪಂಚಾಯಿತಿಗೆ ಹೋದ್ರೆ 10 ಊರಿನ ಜನ ಎದ್ದು ನಿಂತು ಕೈ ಮುಗಿತಾರೆ. ಅವನ ಮಾತಿಗೆ ಊರಿಗೂರೇ ತಲೆ ಬಾಗ್ತದೆ. ಎಂಥ ದೊಡ್ಡ ದೊಡ್ಡ ಅಧಿಕಾರಿಗಳೇ ಅವನ ಹತ್ಕಿತ ಹೇಳಿದ್ಮೇಲೆ ಅವನ ಮುಂದ್ಗೂಟೆ ಕುತ್ಕೊಂತಾರೆ. ಅಂಥವನ್ ಮುಂದ್ಗೂಟೆ ಕುತ್ಕೊಳೋದಲ್ದೆ ಕಾಲ್ ಮೇಲೆ ಕಾಲ್ ಬೇರೆ ಹಾಕ್ಕೊಂತೀಯೇನೆ. ಎಷ್ಟು ಅಹಂಕಾರ ತೋರಿಸ್ತಾ ಇದೀಯ ನೀನು, ಯಾವತ್ತು ಉದ್ಧಾರ ಆಗೋಕ್ಕಿಲ್ಲ, ತಿಳ್ಕೊಂಬಿಡು ಅಂತಾಳೆ ಅಜ್ಜಮ್ಮ. ಉದ್ಧಾರ ಮಾಡ್ತೀವಿ, ನ್ಯಾಯ ಕೊಡ್ತೀವಿ ಅಂತ ನಮ್ದವ್ರಿಗೆ ನಡು ನೀರಲ್ಲಿ ಕೈ ಬಿಟ್ರಲ್ಲ, ಅದಕ್ಕೇನು ಹೇಳಿ ಆ ಜನ್ಮದಾತೆ ಅಂತಾಳೆ ಸಾವಿತ್ರಿ. ಚಿಕ್ಕವ್ವ, ಮಾವಯ್ಯನ ಮುಂದೆ ಕೂತಿರೋದೇ ಮೊದಲನೇ ತಪ್ಪು. ಅದ್ರಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ದೌಲತ್ತಿಂದ ಕೂತಿದೀಯಲ್ಲ, ಇದು ಸರಿ ಇಲ್ಲ ಅಂತ ಕೋಟ್ಲೆ ಹೇಳ್ತಾನೆ. ಲೇ ಕೋಟ್ಲೆ, ನಾನೇನಾದ್ರೂ ನಿನ್ ತಲೆ ಮೇಲೆ ಕೂತ್ಕೊಂಡು ನಮ್ಮ ಅವನ ಮೇಲೆ ಕಾಲ್ ಹಾಕೊಂಡಿದ್ದೀನಾ? ನಾನು ಕಾಲ್ ಮೇಲೆ ಕಾಲ್ ಹಾಕೊಂಡಿದ್ದೀನಿ. ನಿನ್ಗೂ ನಮ್ಮ ಅವನಿಗೂ ಅದೇ ಕಪ್ಪ ಹೊಟ್ಟೆ ನೋವು ಅಂತಾಳೆ ಸಾವಿತ್ರಿ. ನನ್ನ ಮೇಲೆ ಇಲ್ದಿದ್ದೆಲ್ಲ ಆಪಾದನೆ ಒರೆಸಿದ್ದಲ್ದೇ ಅಪ್ಪ ಇನ್ ಮುಂದ್ಗುಟ್ಟೆ ಅಹಂಕಾರ ತೋರಿಸ್ತಿದ್ದೀಯೇ? ಮರ್ಯಾದೆಯಿಂದ ನಿಂತ್ಕೊಂಡ್ರೆ ಸರಿ, ಇಲ್ದಲ್ಲೇ ಹೋದ್ರೆ ಅಂತ ಮುಂದಕ್ಕೆ ಹೋಗ್ತಾನೆ ಭದ್ರ ಅಂತಾನೆ ಶಿವರಾಮೇಗೌಡ. ಭದ್ರ, ಇವಾಗ ಆಗಿರೋದೇ ಸಾಕು, ಅವಳು ಬೇಕಂತಲೇ ಹಿಂಗೆ ಮಾಡ್ತಾವಳೆ, ನೀನು ಸುಮ್ಕೆ ಇದ್ಬಿಡು ಅಂತಾಳೆ ಮೋಹನ. ಅವಳು ಹಿಂಗೆಲ್ಲ ಮಾಡಿ ದೊಡ್ಡವಳಾಗ್ಬೇಕಂತ ಇದ್ರೆ ಆಗಲಿ ಅಂತಾಳೆ ಮೋಹನ. ಪಂಚಾಯಿತಿಗೆ ಗೌರವ ಕೊಟ್ಟು ತಲೆ ಬಗ್ಸಿ ನಿಂತಿದ್ದಕ್ಕೆ ನನಗಾಗಿರೋ ಅವಮಾನ ನೋವೇ ಸಾಕು. ಈ ಪಂಚಾಯಿತಿ ನನಗೆ ನ್ಯಾಯ ಕೊಡಲಿ, ಆಮೇಲೆ ಬೇಕಾದರೆ ನಾನು ಕಾಲ್ ಮೇಲೆ ಕಾಲು ಹಾಕಿರೋದನ್ನು ತೆಗೆದು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅಂತಾಳೆ ಸಾವಿತ್ರಿ. ಲೇ ಸಾವಿತ್ರಿ, ಆಯುಷನ್ ಕೊನೆನಾಗೆ ಅಬ್ರ ಜಾಸ್ತಿ ಅನ್ನಂಗೆ ಶಾನೆ ಆಡ್ತಾ ಇದೀಯಾ ಅಂತಾರೆ ಗೋವಿಂದೇಗೌಡ್ರು. ನೀವಿಲ್ಲಿ ನಮ್ಮನ್ನು ಕರ್ಸಿರೋದು ನ್ಯಾಯ ಕೊಡೋಕೋ ಅಥವಾ ದಬ್ಬಾಳಿಕೆ ಮಾಡೋಕೋ ಅಂತಾಳೆ ಸಾವಿತ್ರಿ. ನಿಯತ್ತಿಲ್ದಿದ್ರ ಇರೋಳೆ, ನೀನು ನಿನ್ನ ಮಗಳು ಆಡ್ತಾ ಇರೋ ಆಟಕ್ಕೆ ನಿಮ್ಮನ್ನ ಅನ್ಕೊಂಡು ಬರ್ತಾರೆ ಮುಂದಕ್ಕೆ ಗೋವಿಂದೇಗೌಡ್ರು. ಗೋವಿಂದ ಅಂತ ಶಿವರಾಮೇಗೌಡ್ರು ತಡಿತಾರೆ. ಸಾಕು, ಇನ್ನೇನು ಮಾತಾಡ್ಬೇಕಾಗಿಲ್ಲ, ಏನಾಗಬೇಕೋ ಅದನ್ನು ಮಾತ್ರ ಮಾತಾಡಕ್ಕೆ ಹೇಳಿ ಅಂತಾರೆ ಶಿವರಾಮೇಗೌಡ್ರು. ಕೇಳ್ತಾವ್ರಲ್ಲ ಹೇಳವ್ವ ಅಂತ ಶಿವರಾಮೇಗೌಡ್ರು ಚಿಕ್ಕಪ್ಪ ಹೇಳ್ತಾರೆ. ನೋಡಿ ಚಿಕ್ಕಪ್ಪ, ನನ್ನ ಮಗಳು ಫೋನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಿ. ಹಂಗೆ ಭದ್ರನಿಂದ ಆಗಿರೋ ಅನ್ಯಾಯಕ್ಕೆ ನನ್ನ ಮಗಳಿಗೆ ನ್ಯಾಯ ಕೊಟ್ಟು ಅವರಿಬ್ಬರಿಗೂ ಸಂಸಾರ ಮಾಡಿಸಿ ಅಂತಾಳೆ ಸಾವಿತ್ರಿ. ಅದು ಹಂಗಲ್ಲ ಕಣವ ಸಾವಿತ್ರಿ, ಆಗಕ್ಕೆ ಇಲ್ಲ ಅಂದರೆ ಏನವ್ವ ಮಾಡ್ತೀಯ ಅಂತಾಳೆ ಈಶ್ವರಿ. ಸ್ಟೇಷನ್ ಅವ್ರನ್ನ ಸುಮ್ಮನೆ ಇರಿಸಿದ್ರಿ ಅಂತ ನಾನು ಎದ್ರಕೊಳ್ಳೋಕ್ಕಿಲ್ಲ. ನಮ್ಮಂಥವ್ರ ಕಣ್ಣೀರು ಒರೆಸೋಕ್ಕೆ ಬೇಕಾದಷ್ಟು ಮಹಿಳಾ ಸಂಘಟನೆಗಳವೆ. ಅವ್ರ ತಕ್ಕೆ ಹೋಗ್ತೀವಿ, ನ್ಯಾಯ ಕೇಳ್ತೀವಿ. ನ್ಯೂಸ್ ಚಾನಲ್ ಅವ್ರತವ ಸೆರಗೊಡ್ಡಿ ನಾನು ನ್ಯಾಯ ಕೊಡಿಸಿ ಅಂತ ಬೇಡ್ಕೊತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಲೇ ಗಂಡನ್ನು ಕಳ್ಕೊಂಡು ಸಾಯೋ ಪರಿಸ್ಥಿತಿಯಲ್ಲಿದ್ದ ನಿನ್ನ ಮಗಳನ್ನ ಕರ್ಕೊಬಂದು ಗಿಣಿ ಹಂಗೆ ಸಾಕ್ದ ನೋಡು, ಅದಕ್ಕೆ ನೀನು ಕೆಲಸ ಮಾಡಬೇಕಾದ್ದೇ ಬಿಡು ಅಂತಾಳೆ ಅಜ್ಜಮ್ಮ. ನೋಡಮ್ಮ, ನಮ್ಮ ಅಣ್ಣ ನನ್ನ ಸಾಕಿರೋದಕ್ಕೆ ಬೇಕಾದರೆ ಚರ್ಮ ಸುಲಿದು ಚಪ್ಪಲಿ ಮಾಡ್ಕೊಡ್ತೀನಿ, ಹಂಗನ್ಬಿಟ್ಟು ನನ್ನ ಮಗಳನ್ನ ಬಾಳನ್ನ ಹಾಳು ಮಾಡೋಕ್ಕಿಲ್ಲ ಅಂತಾಳೆ ಸಾವಿತ್ರಿ. ನಿನ್ನಿಯತ್ತು ಅಣ್ಣನ ಮೇಲೆ ಮಡಗಿರೋ ಗೌರವ ಎಲ್ಲ ಗೊತ್ತಾಗ್ತದೆ ಬಿಡು ಅಂತಾನೆ ಕೋಟ್ಲೆ. ಲೇ ಕೋಟ್ಲೆ, ನಮ್ಮ ಅತ್ತೆ ಮಾತಾಡೋದ್ರಾಗೆ ಏನು ತಪ್ಪಿದ್ದಾತೋ ಅಂತ ನೀವೆಲ್ಲರೂ ಅವಳಿಗೆ ಬಿಲ್ಡ್ ಮಾಡಿ ತೋರಿಸ್ತಾ ಇದ್ದೀರಿ ಅಂತಾನೆ ಸುಭಾಷ. ಲೇ ಸುಭಾಷ, ನಿನ್ನ ಸುಮ್ಕೆ ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ಕಾಗಕ್ಕಿಲ್ವಾ ಅಂತಾರೆ ಗೋವಿಂದೇಗೌಡರು. ಭದ್ರ ತಪ್ಪು ಮಾಡಿರೋದು ಇಡೀ ಹಟ್ಟಿವರೆಗೆ ಗೊತ್ತಿರೋದಕ್ಕಲ್ವೇ ಅವರಿಬ್ಬರು ಮದುವೆ ಮಾಡಿಸ್ತಾ ಇರೋದು. ಇದನ್ನೇ ತಾನೇ ಅತ್ತನ್ನು ಕೇಳ್ತಾ ಇರೋದು, ಅದರಲ್ಲಿ ಏನು ತಪ್ಪಿದ್ದಾತೋ ಅಂತಾನೆ ಸುಭಾಷ. ಕಡೆ ಪಕ್ಷ ನೀನಾದರೂ ನ್ಯಾಯದ ಪರವಾಗಿ ಮಾತಾಡ್ದಲ್ಲ ಸುಭಾಷ ಅಂತಾಳೆ ಸಾವಿತ್ರಿ. ಶಿವರಾಮ, ನೀನು ಮೌನವಾಗಿದ್ದಷ್ಟು ಮಾತುಗಳು ಜಾಸ್ತಿ ಆಗ್ತವೆ, ಅದಕ್ಕೆ ಅದೇನು ಹೇಳ್ಬೇಕೋ ಹೇಳ್ಬಿಡು ಅಂತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಮೋಸ ಮಾಡೋಕ್ಕೆ ನಿಂತವ್ರೆ ಅಂದಮೇಲೆ ತನ್ನವರಾದ್ರೇನು ಹೊರಗಡೆಯವ್ರಾದ್ರೇನು ಸಂಚು ಮಸ್ಲತ್ತು ಮಾಡೋದೇ ಅವ್ರ ಕೆಲಸ ಆಗಿರ್ತೈತೆ. ಅದು ನಾನು ಜೈಲಿಗೆ ಹೋಗೋ ವಿಷಯದಲ್ಲೂ ಆಗೈತೆ. ಹಂಗಾಗಿ ಯಾವುದೇ ಸಂಚಿಗೂ ನನ್ನ ಮಗನ್ನ ಬಲಿ ಕೊಡೋದಕ್ಕೆ ನಾನು ತಯಾರಿಲ್ಲ. ಚಿಕ್ಕಪ್ಪ, ನನ್ನ ಮಗ ಅವಳ ಮಗಳ ಕುತ್ತಿಗೆಗೆ ತಾಳಿ ಕಟ್ಟೋದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಮಾತಾಡಿ ಚಿಕ್ಕಪ್ಪ ಅಂತಾರೆ ಶಿವರಾಮೇಗೌಡರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.